ನಮ್ಮ ಮನೆಯಲ್ಲಿ ಅರಶಿನ ಉಂಟಲ್ಲ ಆ ನೆಟ್ಟದ್ದು ಅದನ್ನು ಕೀಳ್ತಾ ಇದ್ದೇವೆ. ಎಷ್ಟು ಸಿಗ್ತದೆ ಅಂತ ಏನು ಮಾಡ್ತಿರೋದು ಕಜ್ಜ ಅದಿ ಬೀಜಿ ಆಯಿತಾ. ಇದು ಕುಕ್ಕು ಶುಂಠಿ, ಇದಕ್ಕೆ ಮಾವಿನ ಶುಂಠಿ ಅಂತ ಕೂಡ ಹೇಳ್ತಾರೆ. ಇದನ್ನು ಹೆಚ್ಚಾಗಿ ಸ್ಪೆಷಾಲಿಟಿ ಏನಂದರೆ ಈ ಕಾಯಿ 1 ವರ್ಷ ಕ್ಯಾರಿ ಆಗ್ತದೆ ಗಿಡದಲ್ಲಿ ಇಲ್ಲ ಮರದಲ್ಲಿ 1 ವರ್ಷ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಮಾರ್ಚ್ 5ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮಾರ್ಚ್ 5ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಕಮೆಂಟಲ್ಲಿ ಒಬ್ಬರು ಹೇಳಿದ್ರು ಅವ್ರದ್ದು ಮಗ ಚಿಂತು ಅವ್ರದ್ದು ಬರ್ತ್ಡೇ ಅಂತ. ಚಿಂತು ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ನಂದಿ 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 ಅಂತೂ ಮಾಡ್ತಾನೆ. ನೋಡ್ಲಿಕ್ಕೆ ಬಂದರೆ ಅವ ಬೇಟೆ ಮಾಡ್ತಾ ಇದ್ದಾನೆ. ನಂದಿ ಹೌದು. ನಮ್ಮ ಮನೆಯಲ್ಲಿ ಅರಶಿನ ಉಂಟಲ್ಲ ಆ ನೆಟ್ಟದ್ದು ಅದನ್ನು ಕೀಳ್ತಾ ಇದ್ದೇವೆ. ಎಷ್ಟು ಸಿಗ್ತದೆ ಅಂತ ನೋಡುವ. ಒಂದು ಲೈನಲ್ಲಿ ನಾನು ಕಳೆದ ವರ್ಷ ಮಳೆಗಾಲದಲ್ಲಿ ನೆಟ್ಟಿದ್ದು ನಿಮಗೆ ನೆನಪಿರ್ಬೋದು. ನಾನೇ ಗಿಡ ನೆಟ್ಟದ್ದು, ಗೊಬ್ಬರ ಇಟ್ಟದ್ದು ಕೂಡ ನಾನೇ. ಮಣ್ಣಪ್ಪ ಹಾಕಿದ್ರು, ಅದು ಗಿಡ ಉದ್ದ ಉದ್ದಾಗಿತ್ತು. ನಾವು ಆ ಎಲೆಯಿಂದ ಹಿಟ್ಟು ಎಲ್ಲ ಮಾಡಿದ್ದು ನಿಮಗೆ ಗೊತ್ತಿರ್ಬೋದು, ಅರಶಿನದ ಎಲೆ ಹಿಟ್ಟು ಅಂತೇಳಿ. ಹಾಗೆ ಅದನ್ನು ಇವತ್ತು ಈಗ ಗಣಿಯವರು ತೆಗಿತಾ ಇದ್ದಾರೆ. ಅಂದರೆ ಇದಕ್ಕಿಂತ ಮುಂಚೆ ತೆಗೆದಾಗಿರಬೇಕಿತ್ತು, ಬಟ್ ನಮಗೆ ತೆಗಿಲಿಕ್ಕೆ ಟೈಮ್ ಇರಲಿಲ್ಲ. ಈಗ ಇವರು ಏನೋ ಪುರ್ಸೊತ್ತು ಮಾಡಿ ತೆಗಿತಿದ್ದಾರೆ. ಹಾಗೆ ಅಲ್ಲಿ ಹುಲ್ಲಿದ್ದೆಲ್ಲ ಕ್ಲೀನ್ ಮಾಡಬೇಕು. ನಾನು ಅಲ್ಲೇ ಹುಲ್ಲಿರಿದು, ಅವರು ಅಲ್ಲಿಂದ ಅದನ್ನು ಕೀಳ್ತಾ ಬರ್ತಾರೆ. ನೋಡುವ ಎಷ್ಟು ಸಿಗ್ತದೆ ಅಂತ. ಏನು ಮಾಡ್ತಿರೋದು ಕಜ್ಜ ಅದಿ ಬೀಜಿ ಕಜ್ಜಿ ಬೀಜಿ ಕಾಜಲ್ ಬೀಜು ಕಜ್ಜಿಲು ಬೀಜಿ ಕಾಜು ಕಾಜು. ಗನ್ನಿಗೆ ಇದು ಸ್ಟಾರ್ಟಿಂಗ್, ಅವರಿಗೆ ಅಷ್ಟು ಗೊತ್ತಿಲ್ಲ ಹೇಗೆ ತೆಗೆಯೋದು ಅಂತ, ಬಟ್ ಟ್ರೈ ಮಾಡ್ತಿದ್ದಾರೆ. ಅದು ಬೆಸ್ಟ್ ಥಿಂಗ್ ಅಲ್ವಾ, ಎಲ್ಲ ಕಲಿತಾರೆ ಅವರು ನನಗೋಸ್ಕರ. ಪಾಪ ನನ್ನ ಗನ್ನಿ ಸ್ವಲ್ಪ ಪೋರ್ಸಲ್ಲಿ ಹಾಕಬೇಕಂತ ಅದರಲ್ಲಿ ಅಷ್ಟೇ ಇರುವುದಾ, ಅದು ಗಿಡ ಸಮೇತ ಬರ್ತದೆ. ಆದರೆ ಈಗ ಗಿಡ ಎಲ್ಲ ಒಣಗಿ ಹೋಗಿದ್ದಲ್ಲ, ನಮಗೆ ಎಲ್ಲಿ ಉಂಟು ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇದೊಂದು ಸಾಲಲ್ಲಿ ನಾವು ನೆಟ್ಟದ್ದು. ಈಗ ಇಲ್ಲಿ ಹುಲ್ಲು ಮಾತ್ರ ಇರೋದು, ಬೇರೆ ಅದರದ್ದು ಗಿಡ ಎಂತ ಕೂಡ ಇಲ್ಲ. ಹಾಗೆ ಅಂದಾಜಲ್ಲಿ ಇವರು ಹಾಕ್ತಾ ಇದ್ದಾರೆ. ಮತ್ತು ಅದಕ್ಕೆ ಪೆಟ್ಟು ಕೂಡ ಆಗಬಾರ್ದು. ಟರ್ಮರಿಕ್ ಒಂದು ಸಿಕ್ಕಿತ್ತು ನೋಡಿ, ಅರಶಿನದ ಕಟ್ ಮಾಡಿ ಹೀಗೆ ತೋರಿಸ್ಬೇಕು. ಇದು ಹೀಗೆ ಕಟ್ ಮಾಡಿ. ಈ ಸಲ ನಾವು ಹೀಗೆ ಒಣಗಿಸುತ್ತಿದ್ದೇವೆ. ಅಂದರೆ ಇದನ್ನು ಬೇಯಿಸಿ ಒಣಗಿಸ್ತಿದ್ದೆವು ಕಳೆದ ಸಲ. ಈ ಸಲ ತೊಳೆದು ಹಾಗೆ ಒಣಗಿಸುವ ಅಂತಿದ್ದೇವೆ. ಯಾರಾದರೂ ಹೀಗೆ ಟ್ರೈ ಮಾಡಿದರೆ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ, ಅರಶಿನವನ್ನು ಯಾವ ಥರ ನೀವು ಹುಡಿ ಮಾಡೋದಂತ ಹೇಳಿ. ನಾವು ಮುಂಚೆ ಎಲ್ಲ ಇದನ್ನು ತೊಳೆದು ಬೇಯಿಸಿ ಆಮೇಲೆ ಒಣಗಿಸಿ ಮಿಲ್ಲಿಗೆ ಕೊಡ್ತಿದ್ದದ್ದು ಹುಡಿ ಮಾಡಲಿಕ್ಕೆ. ಅರಶಿನ ನೋಡಿ, ಫಸ್ಟ್ ಇದು ಗಿಡದ್ದು ಸಿಕ್ಕಿತ್ತು, ಹೀಗಿರ್ತದೆ. ಇದಕ್ಕೆ ಮಣ್ಣು ಬೇರೆಲ್ಲ ಇರ್ತದೆ. ಬೇರನ್ನು ನಾವು ಸಪ್ರೇಟ್ ಮಾಡಬೇಕು. ಬೇರೆಲ್ಲ ತೆಗೆದು ಕ್ಲೀನ್ ಮಾಡಿ ತೊಳೆದು ಆಮೇಲೆ ಬೇಯಿಸ್ತಿದ್ದದ್ದು ಕಳೆದ ವರ್ಷ. ಈ ವರ್ಷ ಹಾಗೆ ಒಣಗಿಸುವಂತಿದ್ದೇವೆ. ಒಳ್ಳೆ ಅರಶಿನ ನೋಡಿ, ನ್ಯಾಚುರಲ್ ಅರಶಿನ. ಇನ್ನೂ ಕೂಡ ಉಂಟು ಗಿಡ ದೊಡ್ಡ ದೊಡ್ಡದು. ಎಷ್ಟಾಗ್ತದೆ ಎಷ್ಟಲ್ಲಿ ನೋಡುವ. ಬಟ್ಟೆಯಲ್ಲಿ ಕಳೆದ ಸಲ ಒಂದು ಬಟ್ಟೆ ಸಿಕ್ಕಿತ್ತು. ಅಂದರೆ ಇದು ನೋಡಿ, ಈ ಬಟ್ಟೆಯಲ್ಲಿ ಒಂದು ಬಟ್ಟೆ ಸಿಕ್ಕಿತ್ತು.
ಚಿನ್ನ ಕೀಳ್ತಿದ್ದೇವಲ್ಲ, ಹಾಗೆ ಅದರ ಸಾಲಲ್ಲೇ ನೋಡಿ ನಮಗೆ ಇದು ಸಿಕ್ಕಿತ್ತು. ಇದು ಅರಿಶಿಣದ ಹಾಗೆ ನೋಡಲಿಕ್ಕೆ, ಎಲೆ ಕೂಡ ಅರಿಶಿಣ ಹಾಗೆ ಬರೋದು, ಗಿಡ ಎಲ್ಲ ಸೇಮು. ಆದರೆ ಇದು ಶುಂಠಿ ಆಯಿತಾ, ಇದು ಕುಕ್ಕು ಶುಂಠಿ. ಇದಕ್ಕೆ ಮಾವಿನ ಶುಂಠಿ ಅಂತ ಕೂಡ ಹೇಳ್ತಾರೆ. ಇದನ್ನು ಹೆಚ್ಚಾಗಿ ಉಪ್ಪಿನಕಾಯಿಗೆ ಬಳಸ್ತಾರೆ, ಕೆಲವರು ಇದನ್ನು ಚಟ್ನಿ ಕೂಡ ಮಾಡ್ತಾರಂತೆ. ಹಾಗೆ ಮತ್ತೆ ಎಂತ ಗೊತ್ತುಂಟಾ, ಇದು ಅರಿಶಿಣದ ಸಾಲಲ್ಲಿದ್ದರೆ ಅದರದ್ದು ಗೊಬ್ಬರ ಅದಕ್ಕೆ ಹಾಕೋದು ಎಲ್ಲ ಕೂಡ ನೀರೆಲ್ಲ ಎಳ್ಕೊಂಡು ಚೆಂದ ಬೆಳೀತದೆ ಮಾತ್ರ. ನಾವಿದನ್ನೆಂತಕ್ಕೆ ಉಪಯೋಗ ಮಾಡೋದಿಲ್ಲ, ಕೆಲವರು ಚಟ್ನಿ ಮಾಡ್ತಾರಂತೆ. ಹಾಗೆ ನೀವು ಯಾರಾದರೂ ಉಪಯೋಗ ಮಾಡ್ತೀರಾ ಅಂತ ಕಮೆಂಟಲ್ಲಿ ಹೇಳಿ. ಮುಂಚೆ ನಮ್ಮಲ್ಲಿ ಉಪ್ಪಿನಕಾಯಿ ಕೂಡ ಹಾಕ್ತಿದ್ರು ಇದರದ್ದು. ಇದನ್ನು ಕೂಡ ಅಪ್ಪ ಸೇಲ್ ಕೂಡ ಮಾಡ್ತಿದ್ರು ಕೆಲವು ಹೋಟೆಲ್ಗಳಿಗೆ. ಇದು ಉಪ್ಪಿನಕಾಯಿ ಹಾಕಿದರೆ ಮಾವಿನ ಮಿಡಿ ಉಂಟಲ್ಲ ಹಾಗೆ ಪರಿಮಳ. ಈಗ ಇದನ್ನು ಮುರಿದಾಗ ಕೂಡ ಅದೇ ಪರಿಮಳ ಬರ್ತದೆ. ನೀವು ಯಾರಾದರೂ ನೋಡಿದರೆ ಕಮೆಂಟಲ್ಲಿ ಹೇಳಿ ನನಗೆ. ನಾವು ಲಾಸ್ಟಿಗೆ ತಲುಪಿದ್ವಿ. ಇದನ್ನು ಕೀಳ್ತಾ ನಾನು ಇಲ್ಲೇ ಒಂದು ಕಟ್ಟ ಹುಲ್ಲು ಮಾಡಿ ಕೊಂಡೋದೆ. ಟಿಂಕಿ ನೋಡಿ, ಟಿಂಕಿ ಎಂತ ಮಾಡೋದನ್ನ? ಟಿಂಕಿ ಈಗ ಬಂದದ್ದು ನಮಗೆ ಹೆಲ್ಪ್ ಮಾಡಲಿಕ್ಕೆ. ಟಿಂಕಿ ಕೂರ ಹೋಗಿದ್ದಾನೆ. ನಮಗೆ ಕಡಿಮೆ, ಆದರೆ ನಾನು ಗಿಡದ ಲೆಕ್ಕದಲ್ಲಿ ನೋಡಿದರೆ ಒಂದು ಬಟ್ಟೆ ಸಿಗ್ತದೆ ಅಂತ ಎನಿಸಿದ್ದೆವು. ಈ ಸಲ ಅಷ್ಟು ಸಹ ಇಲ್ಲ, ಕಳೆದ ವರ್ಷದಷ್ಟು ಕೂಡ ಇಲ್ಲ. ಇದನ್ನು ಇನ್ನು ಒಣಗಿಸಿ ಆದಮೇಲೆ ಇನ್ನೂ ಕೂಡ ಕಡಿಮೆ ಆಗ್ತದೆ. ಅದು ತುಂಬ ಲಾಂಗ್ ಪ್ರೊಸೀಜರ್. ಅದನ್ನು ಸಹ ನಾನು ನಿಮಗೆ ತೋರಿಸ್ತೇನೆ ಒಣಗಿಸಿ ಆದಮೇಲೆ ಹೇಗಿರ್ತದೆ ಅಂತ. ಬಟ್ ಇದು ಕಳೆದ ವರ್ಷಕ್ಕಿಂತ ಸಹ ಕಡಿಮೆ. ಇನ್ನು ನೋಡಿ, ಈ ಬೇರೆಲ್ಲ ತೆಗೆದು ಕ್ಲೀನ್ ಮಾಡಬೇಕು, ಇದನ್ನು ಸಪ್ರೇಟ್ ಮಾಡಬೇಕು. ಇದೆಲ್ಲ ತೊಳೆದು ಕ್ಲೀನ್ ಮಾಡಿ ಮತ್ತೆ ಒಣಗಿಸೋದು. ಹಾಗೆ ಇದರಲ್ಲಿರುವ ಎಕ್ಸ್ಟ್ರಾ ಮಣ್ಣೆಲ್ಲ ಉಂಟಲ್ಲ ಅದೆಲ್ಲ ಕ್ಲೀನ್ ಆಗಬೇಕು. ಅದೊಂದು ಹಾಕಿಬಿಡಿ, ಆಯಿತು, ಎಲ್ಲ ಆಯಿತು. ಚೆಂದ ಅಲ್ಲ ನೋಡಲಿಕ್ಕೆ ಅರಿಶಿನ. ಕೆಲವರಿಂದ ಬೆಂಗಳೂರಲ್ಲೆಲ್ಲ ನೋಡಿದ್ದೇನೆ, ಪಾಟಲ್ಲಿ ಕೂಡ ಮಾಡಿದ್ದು. ಅದು ಅರಿಶಿನದೆಲ್ಲ ಇಟ್ಟು ಮಾಡಲಿಕ್ಕೆ ಮೋಸ್ಟ್ಲಿ ನಮ್ಮ ಕ್ಯಾಸ್ಟ್ ಅವರು, ಅಂದರೆ ಈಚೆಯಿಂದ ಮಂಗಳೂರಿಂದ ಹೋಗಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿರ್ತಾರಲ್ಲ ಅವರೆಲ್ಲ ಇದರದ್ದು ಗಿಡ ಮಾಡ್ತಾರೆ. ಅದು ನಾಗರ ಪಂಚಮಿ ಟೈಮಿಗೆ ಹಿಟ್ಟು ಮಾಡಲಿಕ್ಕೆ. ಟಿಂಕಿ ಇವರಂದರೆ ಪ್ರಾಣ. ಚೀಕು ಚೀಕು 10 ವರ್ಷ ಆಯಿತು ಇವನಿಗೆ ಮಾರ್ಚಿಗೆ. ಟಿಂಕಿ ಕಂಗ್ರಾಟ್ಸ್, 10 years ಕಂಪ್ಲೀಟೆಡ್. ಟಿಂಕಿಗೊಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕಲ್ಲ ಗನ್ನ, ಎಂತ ಮಾಡುವ ಅವನಿಗೆ? ಪಪ್ಪಾಯಿ ಕಟ್ ಮಾಡುವ. ಅದೇ ಒಂದು ಪಪ್ಪಾಯಿ ಹಣ್ಣಾಗಿದೆ ಅಲ್ಲ, ನಾನು ಕೂರಿಸ್ಬೇಕು ಟಿಂಕಿಯನ್ನು. ಅವನು ಜಲ್ಲು ಬಾಗಿಲಿಕೊಂಡು ಕೂತಳು ಹೇಗೆ ಅಂತ ಗೊತ್ತುಂಟಾ. ನಿನ್ನೆ ನಾವು ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ, ದೈವಸ್ಥಾನಕ್ಕೆ. ಅಲ್ಲಿ ಒತ್ತೆಕೊಲ್ಲ ಇತ್ತು ಕುಲ್ಕುಂದದಲ್ಲಿ, ನಿಮಗೆ ಗೊತ್ತಿರ್ಬೋದು. ನಾನು ಲಾಸ್ಟ್ ಕ್ಲಿಪ್ಪಲ್ಲಿ ಹಾಕಿದ್ದೆ. ಅಲ್ಲಿ ಯಕ್ಷಗಾನ ಎಲ್ಲ ನೋಡಿ ಬರುವಷ್ಟರಲ್ಲಿ ಸುಮಾರು ಹೊತ್ತಾಗಿದೆ. ರಾತ್ರಿ 2:30 ತನಕ ಯಕ್ಷಗಾನ ನೋಡಿ ಮತ್ತೆ ಅಲ್ಲೇ ಚಿಕ್ಕಪ್ಪನವರ ಮನೇಲಿ ಮಲಗಿ ಬೆಳಿಗ್ಗೆ ಎದ್ದು ಮನೆಗೆ ಬಂದದ್ದು. ಹಾಗೆ ನನಗೆ ಬೆಳಿಗ್ಗೆಯಿಂದ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಅಂದರೆ ನನಗೆ ನಿದ್ದೆ ಸರಿಯೆಲ್ಲ ಆಗದೆ ಒಂಥರ ಹೆಲ್ತ್ ಇಶ್ಯೂಸ್ ಆದಾಗೆ ಆಗಿತ್ತು, ನಿದ್ದೆ ಮಿಸ್ ಆಗಿ. ಇನ್ನು ಮುಂದೆ ನಾನು ಹೋಗೋದಿಲ್ಲ ಅಂತ ಡಿಸೈಡ್ ಮಾಡಿದ್ದೇನೆ ನಿನ್ನೆ ಹೋಗಿ ಇವತ್ತು ಬಂದ ಮೇಲಿಂದ ಎಕ್ಸ್ಪೀರಿಯೆನ್ಸ್ ಆದಮೇಲೆ. ಯಾಕಂದರೆ ಮೇಜರ್ ಹೆಲ್ತ್ ಇಶ್ಯೂಸ್ ಕೂಡ ಆಯಿತು ನನಗೆ. ಒಂಥರ ತಲೆ ಸುತ್ತೋದು, ಹೊಟ್ಟೆ ಎಲ್ಲ ಕಿವುಚಿದಾಗೆಲ್ಲ ಆಗಿತ್ತು. ಅದಕ್ಕೋಸ್ಕರ ನೈಟ್ ಒಂದು ಹೋಗಬಾರ್ದು, ನಿದ್ದೆ ಹಾಳು ಮಾಡಬಾರ್ದು ಅಂದ್ಕೊಂಡಿದ್ದೇನೆ. ಹಾಗೆ ಮತ್ತು ಇವತ್ತು ವ್ಲಾಗ್ ಬೇಡ ಅಂತಿತ್ತು, ಕೆಲವ್ರದ್ದು ಬರ್ತ್ಡೇ ವಿಶ್ ಮಾಡಿ ಇಂಥದ್ದು ಮಿಸ್ ಆಗ್ತದಲ್ಲ, ಅದಕ್ಕೋಸ್ಕರ ವ್ಲಾಗ್ ಮಾಡಿದ್ದು. ಮತ್ತು ಇದು ಅರಿಶಿನ ಸಹ ಹೇಗೂ ತೆಗಿಲಿಕ್ಕಿತ್ತಲ್ಲ, ಇವತ್ತು ತೆಗೆದ್ರೆ ಮತ್ತು ನಾಳಿಂದ ಅದರದ್ದು ಇರೋದಿಲ್ಲ ಪ್ರೊಸೀಜರ್, ನಿಮಗೆ ಹೇಗೆ ಅಂತ ಗೊತ್ತಾಗೋದಿಲ್ಲ. ಮತ್ತು ಅರಿಶಿನ ತೆಗೆದಿದ್ದೇವೆ, ಯಾವಾಗ ತೆಗೆದ್ರಿ, ಅದು ಹೇಗೆ ತೆಗೆದ್ರಿ ಅಂತೆಲ್ಲ ಕೇಳ್ತೀರಲ್ಲ, ಅದಕ್ಕೋಸ್ಕರ ಇವತ್ತೊಂದು ಚಿಕ್ಕ ವ್ಲಾಗ್, ಮಿನಿ ವ್ಲಾಗ್ ಅಂತ ತಿಳ್ಕೊಳ್ಳಿ. ಹಾಗೆ ಜಾಸ್ತಿ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಹೆಲ್ತ್ ಇಶ್ಯೂಸಿಂದ, ಆದರೂ ಸಹ ಒಂದು ಸ್ವಲ್ಪ ಕ್ಲಿಪ್ ಮಾಡಿದ್ದೇನೆ. ಮತ್ತು ಬರ್ತ್ಡೇ ವಿಶ್ ಮಿಸ್ ಆದರೆ ನನಗೂ ಕೂಡ ಬೇಜಾರಾಗ್ತದೆ, ಅದಕ್ಕೋಸ್ಕರ ವ್ಲಾಗ್ ಮಾಡಿದ್ದು. ಹಾಗೆ ಅರಿಶಿನ ತೆಗೆದಾಯಿತು. ಈಗ ನಾನು ಹುಲ್ಲು ಕೂಡ ಅಲ್ಲೇ ಮಾಡಿದ್ದೆ ಒಂದು ಕಟ್ಟ. ಮತ್ತು ಈಗ ಒಂದು ಕಡೆ ಬಾಳೆಗೊನೆ ಬೆಳೆದಿದೆ, ಅದು ಬೆಳೆದದನ್ನು ಕೊಯ್ಲಿಕ್ಕೆ ಹೋಗ್ತಿದ್ದೇವೆ ನಾನು ಮತ್ತು ಗಣ್ಣಿ. ಅವರಿದ್ರೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತದಲ್ಲ ನನಗೆ. ಹಾಗೆ ಮತ್ತು ಅವರು ಕೂಡ ನಿನ್ನೆ ನೈಟ್ ನಿದ್ದೆ ಇರಲಿಲ್ಲಲ್ಲ, ಅದಕ್ಕೋಸ್ಕರ ಇವತ್ತು ರಜೆ ಮಾಡಿದ್ರು. ಅದು ಬೆಳಗ್ಗೆ ಕೋಲ ಎಲ್ಲ ಉಂಟು ಅಂತೇಳಿ. ಆಮೇಲೆ ಅಪ್ಪ ನನ್ನ ಸಹ ಒಂದು ಕಡೆ ಅವ್ರಿಗೆ ಕರ್ಕೊಂಡು ಹೋಗ್ಲಿಕ್ಕಿತ್ತು. ಹಾಗೆ ಈಗ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಸ್ವಲ್ಪ ಹುಷಾರಿದ್ದೇನೆ. ಅಣಜಿ ಆಗಿದೆ ನೋಡಿ, ನಾವು ಕಳೆದ ವರ್ಷ ತೆಗೆದಿದ್ದೇವಲ್ಲ ಅದರದ್ದು ಈಗ ಇನ್ನೂ ಚಿಕ್ಕ ಚಿಕ್ಕ ಕಾಯಿ, ಇದಿನ್ನೂ ದೊಡ್ಡದಾಗಬೇಕು. ನಾವು ಡಿಸೆಂಬರಲ್ಲಿ ಇದನ್ನು ಕೊಯ್ತೇವೆ ಆಯಿತಾ. ಡಿಸೆಂಬರ್ ಕೊಯ್ದ ತಕ್ಷಣವೇ ಇದರಲ್ಲಿ ಹೂ ಹೋಗಿ ಗಿಡ ಆಗ್ತದೆ. ಇದು ಸ್ಪೆಷಾಲಿಟಿ ಏನಂದರೆ ಈ ಕಾಯಿ 1 ವರ್ಷ ಕ್ಯಾರಿ ಆಗ್ತದೆ ಗಿಡದಲ್ಲಿ.
ಇಲ್ಲ ಮರದಲ್ಲಿ 1 ವರ್ಷ ಅದು ಇಟ್ಕೊಳ್ತದೆ. ಇದು ಗೊನೆಗೆ ನಾವು ಇದು ಹಾಕಿಟ್ಟಿದ್ವಿ. ಅದೊಮ್ಮೆ ಗೋಣಿಯೊಮ್ಮೆ ಎಲ್ದು ನೋಡಿ ಫುಲ್ಲು ಕುಂಬಾಗಿರ್ತದೆ ಬಿಸಿಲಿಗೆ. ಬೆಳೆದಿದ್ದಲ್ಲ, ಸಾಧಾರಣ ಬೆಳೆದಿದೆ ಅಲ್ವಾ, ಇನ್ನದು ಬೀಳ್ತದೆ. ಈಗಲೇ ಬಾಗಿದೆ ಅಲ್ಲ. ಹಾಂ, ಕಟ್ ಮಾಡ್ತೀರಾ ಅಲ್ಲ? 2 ಗೊನೆ ಹೇಗೆ ಕೊಂಡೋಗ್ಲಿಕ್ಕೆ ಆಗ್ತದಲ್ಲ. ಅಲ್ಲಿದೊಂದು ಹಣ್ಣಾಗಿದೆ ಮೈಸೂರಿದು ಗೊನೆ. ಬೆಳಿಬೇಕಾದ್ರೆ ಹಾಗೆ ಮಡ್ಚಿರಿ. ಈಗ ಅದು ಬೇರೆ ಹಾಕಬೇಕಷ್ಟೇ ಇನ್ನು ಗೋಣಿ. ಇದು ಸಾಧಾರಣ ಇನ್ನೊಂದು ಸ್ವಲ್ಪ ಬೆಳಿಬೇಕು ಅಂತ ಗಣ್ಣಿದು ಅನಿಸಿಕೆ. ಒಂದು ಗೊನೆ ನೋಡಿದ್ವಲ್ಲ, ಅದು ಇನ್ನೊಂದು ಸ್ವಲ್ಪ ಬೆಳೀಲಿ ಅಂತ ಇವರು ಹೇಳಿದರು. ಅದಕ್ಕೀಗ ನಾವು ಮೈಸೂರಿದೊಂದು ಗೊನೆ ಉಂಟು, ಅದೊಂದು ಬಾಳೆಹಣ್ಣು ಹಣ್ಣಾಗಿದೆ, ಹಾಗೆ ಅದನ್ನು ಕೊಯ್ಲಿಕ್ಕೆ ಹೋಗ್ತಿದ್ದೇವೆ. ಸಕ್ಕರೆ ಅಷ್ಟು ಸಿಹಿ ಇದೆ, ಮತ್ತು ಈ ಜೇನುಹುಳ ಇದರಿಂದನೇ ಮಕರಂದ ಇರುವುದು ಅಂತ ಅಲ್ಲ, ಇರ್ಬೋದು ಮೋಸ್ಟ್ಲಿ. ಸಿಹಿ ಉಂಟು ಸಕ್ಕರೆ. ಹಾಂ, ಚಿಕ್ಕ ಇರುವಾಗ ಇದೆ ಎಲ್ಲಿ ಒಂದು ಇದರದ್ದು ಹೂ ಸಿಗ್ತದೆ ಅಂತ ಕಾಯೋದು. ಪಗ್ಗಿರ್ತದಲ್ಲ ಕೆಲವು, ಅದರದ್ದು ಅಂದರೆ ಕೊಂಕ ತೆಗಿಲಿಕ್ಕಿಲ್ಲ ನಾವು, ಖಾಲಿ ಇದು ಮಾತ್ರ ತೆಗೆಯೋದು ಅರಳಿದರದ್ದು. ಅದು ಇವತ್ತು ಅರಳಿದರದ್ದು ಒಳ್ಳೆ ಇರ್ತದೆ. ಎಲ್ಲ ಐತೆ. ತೋಟಕ್ಕೆ ಬಂದು ಹಾಳೆಲ್ಲ ಕಟ್ ಮಾಡಿದ್ವಿ. ಆಗ ನಾನು ಹೇಳಿದ್ದೆಲ್ಲ ಮೈಸೂರು ಗೊನೆ ಹಣ್ಣಾಗಿದೆ ಅಂತ. ನನಗೆ ಅದು ಸೂರ್ಯಂದು ಬೆಳಕುಂಟಲ್ಲ, ಅದು ಅದರ ಮೇಲೆ ಬಿದ್ದು ಹಣ್ಣಾದಾಗೆ ಕಾಣಿಸ್ತದೆ ಗೋಣಿ ಒಳಗಿಂದ. ಹಾಗೆ ಗೋಣಿ ತೆಗೆದು ನೋಡಿದರೆ ಹಣ್ಣಾಗಲಿಲ್ಲ. ಮತ್ತು ಪುನಃ ಒಂದು ಕೊಕ್ಕೆ ತಗೊಂಡು ಬಂದು ಕಟ್ ಮಾಡಿ ಅದರಲ್ಲಿ ಗೋಣಿ ಸಿಕ್ಕಿಸಾಗೋಷ್ಟರಲ್ಲಿ ಇಷ್ಟು ಹೊತ್ತಾಯಿತು. ಈಗ ಇನ್ನು ಮನೆಗೆ ಹೋಗೋದು. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಸೂಪರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನನ್ನ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಲಿಲ್ಲದ್ರೆ @ಅನುಷಾಕ್ಷ ನಾಯಕ್. ಹಾಗೆ ಫೇಸ್ಬುಕ್ ಪೇಜ್ ಕೂಡ ಅದೇ ಹೆಸರಲ್ಲಿ ಉಂಟು. ಎಲ್ಲ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಉಂಟು. ನೀವು ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒತ್ತಿ ನೋಡಿದರೆ ಅಲ್ಲಿ ಡೈರೆಕ್ಟ್ ನಿಮಗೆ ಸಿಗ್ತದೆ. ಹಾಗೆ ನನ್ನನ್ನು ವಾಟ್ಸಪ್ ಚಾನಲಲ್ಲಿ ಫಾಲೋ ಮಾಡಲಿಲ್ಲದ್ರೆ ಫಾಲೋ ಮಾಡಿ. ಮತ್ತೆ ಸಿಗುವ. ಎಲ್ಲರಿಗೂ ಕೂಡ ಟಾಟಾ, ಟೇಕ್ ಕೇರ್, ಬೈ ಬಾಯ್.